ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಪರರುಚಿ ಚಾನಲ್. ಇವತ್ತು ಏನು ರೆಸಿಪಿ ಅಂತ ಅಂದರೆ ಬನ್ ಪಿಜ್ಜಾ. ಬನ್ನಿಂದ ಪಿಜ್ಜಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿರುವಂಥದ್ದು, ನಂತರ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥದ್ದು, ಅದಾಗಿದ್ದಾದಮೇಲೆ ಒಂದು ಮುಕ್ಕಾಲು ಬೌಲ್ನಷ್ಟು ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ನಿಮಗೆ ಖಾರ ಎಷ್ಟಿಷ್ಟ ಆಗುತ್ತೆ ಅದ್ರ ತಕ್ಕನಂಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಗುಂಡು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದನ್ನು ಮಧ್ಯದಲ್ಲಿ ಏನಿರುತ್ತೆ ಬ್ರೆಡ್ಡು ಅದನ್ನೆಲ್ಲ ತೆಕ್ಕೊಂಬಿಡಬೇಕು. ಈ ಥರ ಕಟ್ ಮಾಡಿ ನೋಡಿ, ಈ ಥರ ಮಾಡ್ಕೊಬೇಕಾಗುತ್ತೆ. ನಾವೆಷ್ಟು ಮಾಡ್ಬೇಕು ಅಂದ್ಕೊಂಡಿರ್ತೀವೋ ಆ ಎಲ್ಲ ಬ್ರೆಡ್ಡನ್ನು ಕೂಡ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಅದಾಗಿದ್ದಾದಮೇಲೆ ನೋಡಿ, ಬ್ರೆಡ್ಡಿಗೆ ಟೊಮೆಟೊ ಸಾಸನ್ನು ಹಾಕ್ಕೊಬೇಕು ಫಸ್ಟ್ ಲೇಯರಾಗಿ. ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದಾದಮೇಲೆ ಚೀಸ್ ಬ್ರೆಡ್ಡನ್ನು ಹಾಕ್ಕೊಬೇಕು. ಇದ್ರ ಬದಲಾಗಿ ನೀವು ಯಾವ ಥರ ಚೀಸ್ ಇಷ್ಟ ಆಗುತ್ತೋ ಆ ಥರ ಚೀಸನ್ನು ಬೇಕಾದರೆ ಹಾಕ್ಕೊಬೋದು. ಅದಾಗಿದ್ದಾದಮೇಲೆ ಏನು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ಕೊಬೇಕು. ಅದ್ರ ಮೇಲೆ ಮತ್ತೆ ಚೀಸ್ ಬ್ರೆಡ್ಡನ್ನು ಹಾಕ್ಕೊಬೇಕು. ನಂತರ ಅದ್ರ ಮೇಲೆ ಏನು ಹಬ್ಸ್ ಬರುತ್ತೆ ಅಲ್ಲ, ಪಿಜ್ಜಾ ಹಬ್ಸ್, ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ನೋಡಿ, ಈ ಥರ ಕಾಣುತ್ತೆ ಎಲ್ಲ ರೆಡಿಯಾಗಿದ್ದಾದಮೇಲೆ. ನಂತರ ಒಲೆನ ಹಚ್ಕೊಂಬಿಟ್ಟು ಮೊದಲಿಗೆ ಒಂದು ಹೆಂಚನ್ನು ಇಟ್ಕೊಬೇಕು. ಒಂದು ಸ್ವಲ್ಪ ದಪ್ಪ ತಳದ ಹೆಂಚನ್ನು ಇಟ್ಕೊಳ್ಳಿ. ಅದಾಗಿದ್ದಾದಮೇಲೆ ಮೇಲೆ ಇನ್ನೊಂದು ಹೆಂಚನ್ನು ಇಟ್ಕೊಬೇಕು. ಈ ಥರ 2 ಹೆಂಚು ಇಟ್ಕೊಳ್ಳೋದ್ರಿಂದ ಅದು ಒತ್ತೋದಿಲ್ಲ, ನೀಟಾಗಿ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಏನು ಬನ್ ಕೆಳಗಡೆ ಏನಿರುತ್ತೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ, ಒತ್ತೋದಿಲ್ಲ. ಈ ಥರ ಎಲ್ಲ ಬನ್ನನ್ನು ರೆಡಿ ಮಾಡ್ಕೊಂಡಿದ್ದು ಬನ್ನನ್ನು ಜೋಡಿಸ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ತುಂಬ ಕಮ್ಮಿ ಉರಿನಲ್ಲಿ ಬೇಯಿಸ್ಕೊಬೇಕು, ಆದಷ್ಟು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಕೂಡ ಇರುತ್ತೆ ಈ ಒಂದು ಬನ್ ಪಿಜ್ಜಾ. ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಸೂಪರ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.